ಸೊ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಬ್ಲಾಗ್. ನಾನಿಂದ ಆಡೋ ಪ್ರಜ್ವಲ್. ಇನ್ನೊಂದು ಎಪಿಸೋಡ್. ಸೊ ಸೀನ್ ಎಂಟ್ರಪ್ಪ ಫ್ಯಾಮಿಲಿ ಅಂತ ಟೈಮ್ ಆಗೈತೆ ರೀ. ನಸಕ್ಲೆ ಮುಂಜಾನೆ ಆಡು ಒಂದು ಆ್ಯಂಡ್ ಏನ್ರಿಪ್ಪ ಸೀನ್ ಅಂತಂದ್ರೆ ಒಂದು ಅನ್ಬಾಕ್ಸ್ ಮಾಡಿದ್ದೆ ರೀ ನಾನು. ಅಂದ್ರೆ ಯಾರ್ಯಾರು ಜಿಮ್ ಫ್ರೀಕ್ಸ್ ಅದಿರಿ, ಮನೆ ಒಳಗೆ ಜಿಮ್ ಮಾಡ್ಬೇಕಂತಂದು ಅದೇ ರೀ ಪ್ಲ್ಯಾನ್ ಮಾಡತ್ತೀರಿ. ಇದೇನು ಪ್ರಮೋಷನಲ್ ವ್ಲಾಗ್ ಅಲ್ರಿ ಇದು. ಹಂಗೆ ಒಂದೇನೋ ಅನ್ಬಾಕ್ಸಿಂಗ್ ಮಾಡಿದ್ದೆ, ಸೇವ್ ಮಾಡಿಟ್ಟಿದ್ದೆ, ಹಾಕ್ಬೇಕಂತಂದು ಆಗಿರ್ಕಿಲ್ಲ ಹಂಗೆ ಅದ್ರ ಸಂಬಂಧ. ಆ್ಯಂಡ್ ಈಗ ರಾತ್ರಿ ಕುಂತು ವ್ಲಾಗ್ ಎಡಿಟ್ ಮಾಡ್ಬೇಕದನ್ನೇ. ಏನು ಮಾಡಿರಿಪ್ಪ ಅಂತ ವ್ಲಾಗ್ ಸ್ಟಾರ್ಟಿಂಗಿಂದ ಏನು ಮಟ ನೋಡ್ರಿ, ನಿಮ್ಗೆ ಅದು ಹೆಂಗೆ ಅನಿಸ್ತು ಹೇಳ್ರಿ. ಯಾಕಂದ್ರೆ ನಾನು ಅದನ್ನು ಯೂಸ್ ಮಾಡ್ಬೇಕಂತದೀನಿ, ಇನ್ನೂ ಯೂಸ್ ಮಾಡಿಲ್ಲ ನಾನು. ಇನ್ ಕೇಸ್ ಯಾರು ನಿಮ್ಮ ಕಡೆ ಆಲ್ರೆಡಿ ಐತ್ರಿಪ್ಪ ಅಂತ ಹೇಳ್ರಿ ಹೆಂಗೆ ಐತೆ ಅಂತಂದು. ಆ್ಯಂಡ್ ಅದನ್ನೇ ನಾ ಪ್ರಮೋಟ್ ಮಾಡತ್ತಿಲ್ಲ, ಅಂತ ಹೇಳತ್ತಿಲ್ಲ. ಯಾಕಂದ್ರೆ ಮನೆ ಒಳಗೆ ಜಿಮ್ ಮಾಡೋಕೆ ಅನುಕೂಲ ಐತ್ರಿ. ಯಾಕಂತಂದ್ರೆ ಕೆಲವೊಂದು ರೋಪ್ಸದ್ದು ಆ್ಯಕ್ಟಿವಿಟಿ ಮಾಡೋಕ್ಕಾಗಿಲ್ಲ ಜಿಮ್ ಒಳಗೆ ಮಾಡಿದಂಗೆ. ಬಟ್ ಇದು ಅದರ ಸಮ ಮಾಡ್ಬೋದು ಅಂತ ಅನ್ಸೈತೆ ನನಗೆ. ಹಿಂಗೈತಿ. ಆ್ಯಂಡ್ ಸ್ಟೇಟ್ಯೂನ್ ಆಗಿರಿ, ಬ್ಲಾಗ್ ಏನು ಮಟ ನೋಡ್ರಿ. ಏನು ಸೇರಿಲ್ಲ ಪ್ಲೀಸ್ ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್ ಫ್ಯಾಮಿಲಿ. ಆ್ಯಂಡ್ ಬರ್ರಿ ನಾವು ಯಾವ ತೊಗೊಂಬಂದಿವ್ರಿ ಅಂತಂದರೆ ಈ ಏನೇನು ಬರಂಗಿಲ್ಲ ಹೇಳ್ರಿದ್ರಾಗ ಏನೇನು ಬರ್ತೈತೆ ಎಲ್ಲ ಹೇಳ್ತೀನಿ ಬರ್ರಿ. ಇದ್ರ ಜೊತೆ ಏನ್ರಿಪ್ಪ ಅಂತ 2 ಬ್ಲೇಡ್ಸ್ ಬರ್ತೈತ್ರಿ. ಒಂದು 2 ಲೀಫ್ ಬ್ಲೇಡ್ ಅದು ಗ್ರೈಂಡ್ ಸಂಬಂಧ, ಒಂದು 4 ಲೀಫ್ ಬ್ಲೇಡ್ ಬ್ಲೆಂಡಿಂಗ್ ಸಂಬಂಧ. ಪೂರ 3 ಜಾರ್ ಕೊಡ್ತಾರೆ. ಈ 3 ಜಾರ BPA ಫ್ರೀ ಐತ್ರಿ. ಅಂದ್ರೆ ಕೆಮಿಕಲ್ ಇದನ್ನ ಯೂಸ್ ಮಾಡೇ ಇಲ್ಲ. ಇದನ್ನ ಪೂರ ಭಾಳ ಸೇರಿದ್ದ ಸೇಫ್ಟಿ ಫೀಚರ್ ಏನ್ರಿಪ್ಪ ಅಂತಂದ್ರೆ, ನೀವು ಹಂಗ ಸುಮ್ಮನೆ ಇದನ್ನ ಮ್ಯಾಗ ಹಿಂಗೆ ಪ್ಲೇಸ್ ಮಾಡಿದ ಕೂಡ ಚಾಲೂ ಆಗಂಗಿಲ್ಲ ರೀ. ಇದನ್ನ ಹಿಂಗೆ ಪ್ರೆಸ್ ಮಾಡಿ ಇದನ್ನ ಕ್ಲಾಕ್ ವೈಸ್ ಟ್ವಿಸ್ಟ್ ಮಾಡ್ಬೇಕ್ರಿ. ಪ್ರೆಸ್ ಮಾಡಿ ಇದೇನು ಟಕ್ಕನ್ನ ಸೌಂಡ್ ಬಂತಲ್ಲ, ಹಿಂಗೆ ಬಂದ ಕೂಡ ಅಷ್ಟೇ ಮೋಟ್ರ್ ಚಾಲು ಆಕೈತಿ. ಆಮ್ಯಾಗ ಇದನ್ನ ಡೈರೆಕ್ಟಾಗಿ ಓಪನ್ ಮಾಡಿ ಹಿಂಗೆ ರೀ ಆ್ಯಂಟಿ ಕ್ಲಾಕ್ ವೈಸ್ ಮಾಡಿ ಹಿಂಗೆ ಓಪನ್ ಮಾಡಿಬಿಟ್ರಿ ಅಂತಂದ್ರೆ ಕೆಳಗೇನಿದು ಪ್ಲಾಸ್ಟಿಕ್ದು ಮಟೀರಿಯಲ್ ಐತಲ್ರಿ, ಬ್ರೇಕ್ ಆಗುವಂಥ ಚಾನ್ಸಸ್ ಇರ್ತದೆ. ಯಾಕೆ ಮೋಟ್ರ್ ಇನ್ನೂ ರನ್ನಿಂಗ್ ಇರ್ತೈತಿ. ಅದನ್ನು ಯಾವಾಗ ನೀವು ತೆಗಿತಿರ್ತೀರಲ್ರಿ, ವಾಪಸ್ ತೆಗಿಬಂದು ಹಿಂಗೆ ಟ್ವಿಸ್ಟ್ ಮಾಡಿ ಆ್ಯಂಟಿ ಕ್ಲಾಕ್ ವೈಸ್ ಮಾಡಿ ಸ್ವಲ್ಪ ವೇಟ್ ಮಾಡಿರಿ, ಮೋಟ್ರ್ ಆಫ್ ಆಗೋ ಮಟ. ಮೋಟ್ರ್ ಆಫ್ ಆದ ಮ್ಯಾಗನೇ ಹಿಂಗೆ ಓಪನ್ ಮಾಡಿರಿ. ಆ್ಯಂಡ್ ಏನೈತ್ರಿ, ಇದನ್ನು ಓಪನ್ ಮಾಡೋದೈತಿ, ಒಳಗಿಂದ ಏನು ಮಸಾಲ ಐತಲ್ಲ ಅದನ್ನು ಯೂಸ್ ಮಾಡ್ಬೋದು. ಏನು ಬ್ಲ್ಯಾಕ್ ಐತಲ್ಲ, ಬ್ಲ್ಯಾಕ್ ವೈಟೇ ಇರ್ಬೇಕ್ರಿ. ಅದನ್ನು ಏನಿಲ್ಲ ಜೆಂಟಲ್ ಪ್ರೆಸ್ ಮಾಡಿಬಿಟ್ರೆ ಮುಗಿದು ಹೋದ್ರಿ. ಆ್ಯಂಡ್ ಸ್ಟೇ ಟ್ಯೂನ್ ಆಗಿರಿ. ಇದು ಪ್ರಾಡಕ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ದಾಗೂ ಹಾಕಿರ್ತೇನೆ ಅಂತ. 2000 years later ಇದನ್ನು ಅನ್ಬಾಕ್ಸಿಂಗ್ ಮಾಡತ್ತೈತ್ರಿ. ಇದನ್ನೆಲ್ಲ ಅಂತ ಕಾಣಂಗಿಲ್ಲ. ಇದು ಜಿಮ್ ಮಾಡೋ ಬೆಂಚ್ ರೀ. ಇದು ಬರೀ ಅನ್ಬಾಕ್ಸ್ ಮಾಡೋದು. ಆ್ಯಂಡ್ ಪವರ್ ಟ್ಯೂಬ್ಸ್ ಸೆಟ್ ಅಂತ. ಪವರ್ ಟ್ಯೂಬ್ ಸೆಟ್ ಅಂತ ಇದ್ರಾಗ 11 ಪೀಸ್ ಅದಾವಂತೆ. ಆ್ಯಂಡ್ ದಿಸ್ ಇಸ್ ನಾಟ್ ಅ ಪ್ರಮೋಷನಲ್ ವೀಡಿಯೋ. ಇದನ್ನು ಪ್ರಮೋಷನ್ ಮಾಡಿ ನೀವು ತಗೋರಿ ಗೀಗೋರಿ ಅನ್ನತ್ತಿಲ್ಲ. ಯಾರು ಇದನ್ನು ಮನ್ಯಾಗ ವರ್ಕೌಟ್ ಮಾಡ್ತಾರೆ, ಮನ್ಯಾಗ ಜಿಮ್ ಮಾಡ್ತಾರೆ, ಹೆಂಗೆ ಇವೆಲ್ಲ ಡಂಬಲ್ಸ್, ಈ ಬೆಂಚ್ ಗಿಂಚದು ಐತಲ್ರಿ. ಈ ಡಂಬಲ್ಸ್ ಬಾರ್ಬಲ್ದಿಂದ ಏನಾಕೈತಿ, ಅಪ್ಪರ್ ಪಾರ್ಟ್ ಅದು ಬೂತದ್ರೆ ಎಫೆಕ್ಟ್ ಆಕೈತಿಲ್ಲ ನಂಗಿಲ್ಲ. ಬಟ್ ಜಿಮ್ದಾಗೋದು ಹೆಂಗೆ ಒಂದು ಕೇಬಲ್ ಹೊಡಿತೇವಿ, ಒಂದು ಪ್ರೆಸ್ ಫ್ರೈ ಹೊಡಿತೇವಿ, ಆಮೇಲೆ ಹೊಡಿತೇವೆ ಬೇರೆ ಅದನ್ನು ಅದರಂಗೆ ಆಗಂಗಿಲ್ಲ. ಬಟ್ ಏನೋ ಸಂಭವ ಅಲ್ಲಿ ಮಟ್ಟ ಅಂತ ಬಾಡಿ ಆಗಬಹುದಂತ ಅನ್ನೋ ರೀಸನಿಗೆ ಇದನ್ನು ತರ್ತೀನಿ ನಾನು. ಏನೇನೈತಿ ಡಬ್ಬಿದಾಗ ನೋಡೋಣ್ರಿ ಬರೀ. ಎಲ್ಲಕ್ಕಿಂತ ಫಸ್ಟಿಗೆ ಒಂದು ಇದೈತಿ. ಇದು ಯಾಕೆ ಕೊಟ್ಟಾರ? ಇದು ನಿನ್ನ ಜಗ್ಗ ಕೊಟ್ಟಾರ. ಇದು ಇಂಥದ್ದು ಒಂದು. ದಿಸ್ ಈಸ್ ಫಸ್ಟ್ ಪೀಸ್. ಆ್ಯಂಡ್ ಕ್ವಾಲಿಟಿ ಚಲೋ ಐತಿ. ದಿಸ್ ಇಸ್ ಸೆಕೆಂಡ್ ಪೀಸ್. ಆ್ಯಂಡ್ ಖಾಲಿ ಡಬ್ಬಿ ಮುಗೀತು. ಇದ್ರಾಗ ಏನೂ ಇಲ್ಲ. ಡಬ್ಬಿ ಸರಿ ಇಡೋಣ. ನೆಕ್ಸ್ಟ್ ಬರೋದು ಈ ಬ್ಯಾಗ್. ಈ ಬ್ಯಾಗ್ನಾಗ ಎಲ್ಲ ಅದಾವ. ಓಹೋ. ಆ್ಯಂಡ್ ಇದು ನೋಡ್ರಿ, ಇದನ್ನೇನು ಮಾಡೋದು, ಇದನ್ನು ಹೆಂಗೆ ಹಾಕೋದು ಅಂತಂದ್ರೆ, ಇದನ್ನು ಮನೆ ಕದದ ಹತ್ತಾಗ ಹಾಕೋದು, ವರ್ಕೌಟ್ ಮಾಡೋದು. ಇದು ಹೆಂಗೆ ವರ್ಕೌಟ್ ಮಾಡೋದಂತ ಇದೊಂದು ಬೇರೆ ಒಂದು ವ್ಲಾಗ್ ಮಾಡ್ತೀನಿ. ಜಸ್ಟ್ ಇದು ಅನ್ಬಾಕ್ಸಿಂಗ್ ಮಾಡುತ್ತೆ. ಒಟ್ಟು 3 ಐಟಮ್ ಅದು ರೀ. ಕೈ ಸಂಬಂಧ ಐಗೆಸ್ಟಿಗೆ 2 ಸ್ಟ್ರಾಪ್ಸ್ ಕೊಟ್ಟಾರೆ. 3 ಐಟಮ್ 5 ಐಟಮ್ ಅದು ನೋಡು. ನಾವು 11 ಐಟಮ್ ಅದಾವಿಲ್ಲ. ಹೆಂಗೆ ಯೂಸ್ ಮಾಡೋದು ಏನೇನು ಅಂತಂದ್ರೆ, ನಾನು ಪ್ರಮೋಷನ್ ಮಾಡತ್ತಿಲ್ಲ, ಕುಲ್ಲ ಹೇಳತ್ತೀನಿ ರೀ. ನಾನು ತೊಗೊಂಡೇನೆ, ನೀವು ತೊಗೊಂಡು ಮ್ಯಾಗ ಯಾರು ಹಾಕೋಬೇಡ್ರಿ. ನಾನು ಟೆಸ್ಟ್ ಮಾಡತ್ತೇನೆ. ಇದು ನನಗೆ ಬೇಕಾಗಿತ್ತು, ಅದ್ರ ಸಂಬಂಧ ಟೆಸ್ಟ್ ಮಾಡತ್ತೀನಿ. ನಂಗೆ ಹೊರಗೆ ಹೋಗಿ ಜಿಮ್ ಮಾಡೋದು ಹೆಂಗಾಗಿತ್ತಪ್ಪ ಅಂತಂದರೆ, ನಂಗೆ ಬೇಸರ ಆಗ್ಬಿಟ್ಟಿದೆ. ಹೊರಗೆಲ್ಲ ಹೋಗುತ್ತಪ್ಪ ಹಂಗೆ ಅನ್ಸ್ಬಿಟ್ಟೈತೆ ನನಗೆ. ಅದ್ರ ಸಂಬಂಧ ನನಗೆ ಹೊರಗೆ ಹೋಗಕ್ಕೆ ನನಗೆ ವರ್ಕೌಟ್ ಮಾಡೋಕೆ ಮನಸ್ಸು ಬರೋಲ್ತ. ದ್ಯಾಟ್ಸ್ ದ ರೀಸನ್. ಓಕೆ, ಇವ ನೋಡ್ರಿ, ದೀಸ್ ಆರ್ ವೇಟ್ಸ್. ಅಲ್ಲ ಒಲಿಂಪಿಕ್ಸ್ ಆಡ್ ಬಂದಿನ. ಒಲಿಂಪಿಕ್ಸ್ ಇಷ್ಟು ಅದಾವ ನೋಡ್ರಿ ಫ್ಯಾಮಿಲಿ. ಇವೆಲ್ಲದಕ್ಕೆ ಹಬಿ ವರ್ಕೌಟ್ ಭಾರಿ ಹಾಕಿದ್ದಕ್ಕೆ 1 2 3 4 5 ಇಲ್ಲೇ 6 7 8 9 10 11 ಏನೈತೆ ಗುರ್ತೀರಿ. ನಾನು 11 ಏನೋ ಕೊಡ್ತಾರಂತ ಬಂದಿದ್ದೆ. ಇದು 11 ಕರೆಕ್ಟ್ 11 ಅದಾವೆ. ಇದೈತಲ್ರಿ, ಇದು 6.5 kg ಅತ್ರಿ. ಇದು ಗ್ರೀನ್ ಕಲರ್ ಐತಲ್ಲ, 6.5 kg ಅಂದ್ರೆ ವೇಟ್ ಲಿಫ್ಟ್ ಮಾಡೋದು. ಇದು ಅತ್ರಿ ಒಂದು ಸೈಡ್ ಬರ್ತಾರೆ. ಇದು 6.5 kg ಆತ. 6.8 kg ಇದೆ. ಸಾರಿ ಕಾಗುತ್ತೆ, ಏನಾದ್ರು ಇಗ್ನೋರ್ ಮಾಡಿರಿ. ಆ್ಯಂಡ್ ಇದೈತಲ್ರಿ, ಇದು 13 kg ಇದೆ. ಅಂದರೆ ಇದು ಸ್ಟ್ರೆಚ್ ಜಲ್ಲಿ ಆಗಂಗಿಲ್ಲ, ಹಿಂಗೆ ಜಗ್ಗಿದ್ರು ಜಲ್ಲಿ ಆಗಂಗಿಲ್ಲ. ಇದು 13.5 kg ಐತಿ. ಆಮ್ಯಾಗ ಹಿಯರ್ ವಿ ಗೋ ಫಾರ್ ದಿ ಥರ್ಡ್ ಒನ್ ವಿಚ್ ಈಸ್ ಅಪ್ರಾಕ್ಸ್ 11.3 kgs. ಆ್ಯಂಡ್ ನೆಕ್ಸ್ಟ್ ಎಲ್ಲೋ ಹೋಗೋಣ. ಇದು ಬರೀ 4.5 kg. ತೆಳ್ಳಗಿದ್ದವ್ರು ಮಾಡ್ಕೋಬೋದು, ನಾ ಇಲ್ಲ ತೆಳ್ಳ. ಇದು 9 kg. ಅರ್ಥ ಆತ್ರಿ. ಹಿಂಗೆಲ್ಲ ಸೀನಿಯರ್ ಐತ್ರಿ. ದಿಸ್ ಇಸ್ ಆಲ್ ಫಾರ್ ಟುಡೇಸ್ ಅನ್ಬಾಕ್ಸಿಂಗ್ ವಿಡಿಯೋ. ಆ್ಯಂಡ್ ಏನ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಬರ್ರಿ
ಈಗ ನೆಕ್ಸ್ಟ್ ಎಲ್ಲ ಹೋಗ್ರಿಪ್ಪ ಅಂತ ಒಂದು ಸ್ವಲ್ಪ ಹೊರಗದು ಹೋಗೋದೈತಿ. ಇದಕ್ಕೆ ಏನು ಚಟ ಹತ್ತೈತನ್ರಿಪ್ಪ ಹೊಲಸು ಬರೇ ಮೂಸ್ ನೋಡ್ರಿ. ಏ ಬದ್ಮಾಸ್ ಏನಾಡ ಚೆನ್ನಿ ಹಾಂ ಬಿಸ್ಕಿಟ್ ಮಾಡತ್ತಿ ನಡೆಯೋ ಏನು ಬರ್ರಿ ಫ್ಯಾಮಿಲಿ ಮಸ್ತ್ ಒಂದು ಸ್ವಲ್ಪ ನಾಷ್ಟ ಅದು ಮಾಡೋಣ. ನಾಷ್ಟ ಮಾಡಿ ಅಜ್ಜಿ ಕಡೆ ಹೋಗೋಣ. ಏನು ಸ್ಟೇಟಿವ್ನಾಗಿರಿ ಅದಕ್ಕೆ ಹೆಂಗೆ ಹಾಕಿ ಹಿಂಗೆ ಹಾಕೋದಿರ್ತೈತೆ ರೀ. ಅದು ಹಿಂಗೆ ಹಾಕಿ ಹಿಂದೊಂದು ಬಾಲ್ ಇತ್ತಲ್ಲದ ಹಿಂಗೆ ಎಲ್ಲರ ಒಂದು ಕಡೆ ಹಿಂಗೆ ಜೋತ್ ಬಿಡ್ಬೇಕು. ಇಲ್ಲಾಂದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಎಲ್ಲರೂ ಹಾಕೋದಿತ್ತು ಹಂಗೆ ಹಾಕ್ಬೋದು. ಈಗ ನಾ ಒನ್ನೇಕಿನ ಹಾಕಿದ್ದೆಲ್ಲ ಇಟ್ ವಾಸ್ ಓನ್ಲಿ 11 ಬ್ಲ್ಯಾಕ್ ಕಲರ್ ಟ್ಯೂಬ್. ದಿಸ್ ವಾಸ್ ಓನ್ಲಿ 13 kg ಇತ್ತು. ಅದು ನನಗೆ ಹತ್ತಾಕತ್ತಿದ್ದಿಲ್ಲ. ಅದು ಏನು ಮಾಡಿದೆ ನಾನು ನೆಕ್ಸ್ಟ್ ಅದ್ರ ಜೊತೆ ನೆಕ್ಸ್ಟ್ ಬ್ಲೂ ಕಲರ್ದೊಂದು ಹಾಕಿದೆ. ಅದೆಷ್ಟರದ್ದು ಐತಿ ಅಂತಂದ್ರೆ 11 kg. ಒಂದು 13 kg ಒಂದು 11 kg ಕೂಡಿ ಟ್ರೈ ಮಾಡೋದು ಬರೀ ಹೆಂಗೆ ತೋರ್ಸೋಣ. ಯಾರಿಗೆ ಜಿಮ್ಮಿಗೆ ಹೋಗಂಗಿಲ್ಲ ಅವರಿಗೆ. ಅದಕ್ಕಂತ ನಾ ಇದನ್ನು ಪ್ರಮೋಷನ್ ಮಾಡತ್ತಿಲ್ಲ ರೀ. ಅದು ಹೆಂಗೆ ಎಗ್ ಬಾಯ್ಲರ್ದು ಐತಲ್ಲ ರೀ ಪ್ರಮೋಷನ್ ವೀಡಿಯೋದು. ಆಮ್ಯಾಗ ಅದು ಎಗ್ ಬಾಯ್ಲರ್ ನಂಗೆ ಸೇರಿನೂ ಸೇರಿತದ. ಎದಕ್ರಿಪ್ಪ ಅಂತಂದ್ರೆ ಜಲ್ದಿ ಒಂದು 10-12 ನಿಮಿಷ ಒಳಗೆ ಎಗ್ ಬಾಯ್ಲು ಆಕೈತಿ. ನಂಗೆ ಚಲೋ ಅನ್ಸ ಅದ್ರ ಸಂಬಂಧ ಪ್ರಮೋಷನ್ ಮಾಡೀನಿ. ಹಂಗೆ ಸುಮ್ಮನೆ ಪ್ರಮೋಷನ್ ಮಾಡತ್ತೀನಿ ರೊಕ್ಕ ಸಂಬಂಧ ಅಂತಲ್ಲ. ರೊಕ್ಕ ಸಂಬಂಧ ಮಾಡತ್ತಿಲ್ಲ ಅಂದ್ರೆ ನಂಗೆ ಚಲೋ ಅನ್ನಿಸ್ತಾ ನನಗೂ ಬೇಕಾಗಿತ್ತು. ಅದ್ರ ಸಂಬಂಧ ಅವ್ರ ಜೊತೆ ಕೊಲಾಬ್ ಮಾಡ್ಯಾನ. ಹಂಗೆ ಇಟ್ಸ್ ಅ ಬಾಟರ್ ಕೊಲಾಬ್. ಇಟ್ಸ್ ನಾಟ್ ಅ ಪೇಡ್ ಪ್ರಮೋಷನ್ ಆತ್ರಿ. ಆ್ಯಂಡ್ ಅದ್ರ ಜೊತೆ ಏನಪ್ಪ ಅಂತ ಇದೊಂದು ನಂಗೆ ಚಲೋ ಅನ್ಸದ್ರೆ ಇದೇನು ಪ್ರಮೋಷನ್ ಇಲ್ಲ ಏನೂ ಇಲ್ಲ. ಇದು ನಂಗೆ ಬೇಕಿತ್ತು ಜೆನ್ಯೂನ್ ಆಗಿ. ಆ್ಯಂಡ್ ಹೆಂಗೆ ಮಾಡಿ ತೋರ್ಸೋಣ ಬರೀ. ಸೇಮ್ ಇದ್ರೊಳಗೆ ಜಿಮ್ನಾಗ ಯಾರು ವರ್ಕೌಟ್ ಮಾಡ್ತಾರಲ್ಲ ಅವ್ರಿಗೆ ಗುರ್ತಿರ್ತೈತಿದೆ. ಹಿಂಗೆ ಸ್ಟಾಪ್ ಮಾಡತ್ತಿದ್ದೇರಿಪ್ಪ ಅಂತ ಫಾರ್ಮ್ ತಪ್ಪಿಕೊಬೇಡ್ರಿ. ಆಗಲಿದೆ ಭಾಳ ಈಸಿಯಾಗಿ ಬರತ್ತಿದ್ದೆ. ಇದು ನೆಕ್ಸ್ಟ್ ಅಲ್ರಿ ಅಷ್ಟು ಕೂಡಿನೂ ಮಾಡ್ಬೋದು ನೀವು. ಸೆಂಟ್ರ್ 1 2 ಬೈ ನೋಡಿರಿ ಅಪ್ಪರ್ ಚೆಸ್ಟಿಗೆ ಸಾರಿ ಇದೆ. ದಿಸ್ ಇಸ್ ಫಾರ್ ಲೋವರ್ ಚೆಸ್ಟ್. ಮಾಡ್ಬೋದು ನಾಟ್ ಬ್ಯಾಡ್. ಬೇಕಂತ ಬೈಸೆಪ್ಸಿಗೆ ಹೆಂಗೆ ಮಾಡ್ಬೋದು ಗೊತ್ತೀರಿ. ಹಿಂಗೆ ಕುಂತ್ಕೊಂಡು ಸ್ವಲ್ಪ ಹಿಂಗೆ ಹಿಡ್ಕೊಂಡು ಹಿಂಗೆ ಸ್ಕ್ವೀಸ್ ಮಾಡ್ಬೋದು. ಇದಕ್ಕೆ ಆ್ಯಪ್ಸ್ ಮಾಡೋರಿದ್ರೆ ಆ್ಯಪ್ಸಿಗೆ ಬೇಕು. ನಮ್ಗೆ ಏನ್ರಿಪ್ಪ ಅಂತ ಬ್ಲಾಗ್ ಎಂಡ್ ಮಾಡೋ ಟೈಮ್. ಐ ಹೋಪ್ ನೀವು ಈ ಬ್ಲಾಗ್ ಶೇರ್ ಅಂತ ಮಾಡೀನಿ. ಯಾಕ್ರಿಪ್ಪ ಅಂತಂದ್ರೆ ಡೈಲಿ ಕನ್ಸಿಸ್ಟೆನ್ಸಿ ಹಾಕ್ಬೇಕಂತ ಮಾಡೈತಿ. ನೋಡೋಣ ಏನಾಗೈತೆಲ್ಲ ದೇವ್ರ ಮ್ಯಾಗ ಐತಿ. ಇನ್ ಕೇಸ್ ನೀವು ಯಾರು ಯೂಸ್ ಮಾಡಿರಿಪ್ಪ ಆ ಪ್ರಾಡಕ್ಟ್ ಅಂತಂದ್ರೆ ಹೆಂಗೈತೆ ಅಂತ ಹೇಳ್ರಿ. ಇನ್ ಕೇಸ್ ಯೂಸ್ ಮಾಡಿಲ್ಲ ನಾನು ಟ್ರೈ ಮಾಡ್ತೀನಿ. ಟ್ರೈ ಮಾಡಿ ನಿಮ್ಗೆ ಹೇಳ್ತೇನೆ. ಯಾರು ಇನ್ ಕೇಸ್ ಮನೆಯೊಳಗೆ ವರ್ಕೌಟ್ ಮಾಡ್ಬೇಕು ಒಂದು ಸ್ವಲ್ಪ ಏನಾರ ಬಾಡಿ ಒಳಗೆ ಚೇಂಜಸ್ ಮಾಡ್ಬೇಕಂತದಿರಿ ಅವ್ರ ಸಂಬಂಧ. ನಿಮಗೆಲ್ಲ ಸೀನಿಯರ್ ರೈತರ ಹೋಪ್ ನಿಮಗೆ ಹೇಳ್ತೀನಿ ಬ್ಲಾಗ್ ಶೇರ್ ಮಾಡಿ. ನಿಮಗೆ ಸೇರ್ತಾನೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಬರೀ ಬನ್ರಿ ಪರಪರ ಮುಂದೆ ನಡೆಸೋಣ. ಅದೇ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋದು ಸಿಗೋಣಂತ್ರಿ ಮುಂದೆ ಬ್ಲಾಗ್ದಾಗ. ಸ್ವಲ್ಪ ತಪ್ಪಕ್ಕೆ ಸ್ಟೇ ಸೆಕ್ಸಿ ಬಾಯ್ ಬಾಯ್ ಹಗರ್ಲೆ ಸೌಂಡ್ ಕೇಳ ಹೆಂಗೈತಿ ಹೇಗೈತಿ. Thank you for being here. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ.